ಈ ಪವರ್ ಶೇರಿಂಗ್ ನ ಇತ್ಯರ್ಥ ಆಗೋದು ಯಾವಾಗ ಅನ್ನುವಂತ ಪ್ರಶ್ನೆ ಇತ್ತು. ನವೆಂಬರ್ ಕಳೆದು ಡಿಸೆಂಬರ್ಗಾಗುತ್ತಾ ಅನ್ನುವಂತ ಪ್ರಶ್ನೆಗಳಿದ್ವು. ಇನ್ನೇನಿದ್ರು ಕೂಡ ಜನವರಿಯ ಸಂಕ್ರಾಂತಿಯ ನಂತರದಲ್ಲಿ ಅನ್ನುವಂತ ಒಂದಷ್ಟು ಮಾತುಕತೆಗಳು, ಚರ್ಚೆಗಳಿದ್ವು. ಆದ್ರೆ ಈಗ ಶಿಫ್ಟ್ ಆಗಿರೋದು ತಿಂಗಳ ಅಂತ್ಯಕ್ಕೆ ದೆಹಲಿಯಲ್ಲಿ ಈ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಗಳಾಗುತ್ತೆ ಅನ್ನುವಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಸಭೆಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಜನವರಿ 22ರ ಒಳಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಸಭೆಯನ್ನು ನಡೆಸುತ್ತಾರೆ ಸಿಎಂ ಹಾಗೂ ಡಿಸಿಎಂ. ಅಧಿಕಾರ ಹಸ್ತಾಂತರ ಆಗಿರಬಹುದು ಅಥವಾ ಸಂಪುಟ ಸರ್ಜರಿ ಆಗಿರಬಹುದು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆ. ಅಂತೂ ಇಂತೂ ಮುಹೂರ್ತ ಕೂಡಿ ಬಂತ ಅನ್ನೋ ಪ್ರಶ್ನೆ. ಇದೆಲ್ಲದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಕೂಡ ಮುನ್ನುಡಿಯಲ್ಲಿದೆ. ಅದು ಕೂಡ ಇದೇ ಸಂದರ್ಭದಲ್ಲಿ ನಡೆಯುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗ್ತಾರೆ 22ನೇ ತಾರೀಕಿಗೆ. ತಿಂಗಳ ಅಂತ್ಯದ ಸುಮಾರಿಗೆ ಈ ಚರ್ಚೆಗಳು, ಭೇಟಿಗಳು ನಡೆಯಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಈ ಎಲ್ಲಾ ವಿಚಾರಗಳು ಈಗಾಗಲೇ ಸುಮಾರು ತಿಂಗಳುಗಳಿಂದ ನಡೀತಾ ಇರುವಂತಹ ಚರ್ಚೆ, ಅದರ ಜೊತೆಯಲ್ಲಿರುವಂತಹ ಕುತೂಹಲ, ಇದೆಲ್ಲದಕ್ಕೂ ತೆರೆ ಬೀಳುತ್ತಾ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸಗಳಾಗತ್ತಾ ಅನ್ನುವಂತ ಪ್ರಶ್ನೆ. ಸಿಎಂ ಕುರ್ಚಿ ಫೈಟ್ಗೆ ಕೊನೆಗೂ ಕೂಡ ಇತಿಶ್ರೀ ಹಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅದು ಇದೇ ತಿಂಗಳಿಗೆ ಇಲ್ಲೇ ಮುಗ್ದೋಗುತ್ತಾ ಅನ್ನುವಂಥದ್ದಿತ್ತು. ಆದ್ರೆ ಸದ್ಯಕ್ಕೆ ದೆಹಲಿಗೆ ಶಿಫ್ಟ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಅಧಿಕಾರ ಹಸ್ತಾಂತರ ಆಗಿರಬಹುದು, ಅದರ ಜೊತೆಯಲ್ಲಿ ಸಂಪುಟಕ್ಕೆ ಸರ್ಜರಿ ಮಾಡೋದಾಗಿರಬಹುದು, ಸೇರ್ಪಡೆಯ ಬದಲಾವಣೆಗಳಾಗಿರಬಹುದು, ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಇದೆಲ್ಲದರ ಬಗ್ಗೆಯೂ ಕೂಡ ತಿಂಗಳ ಅಂತ್ಯಕ್ಕೆ ಇದರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ಮಾಹಿತಿ. ಈ ಪವರ್ ಶೇರಿಂಗ್ ನ ಇತ್ಯರ್ಥ ಆಗೋದು ಯಾವಾಗ ಅನ್ನುವಂತ ಪ್ರಶ್ನೆ ಇತ್ತು. ನವೆಂಬರ್ ಕಳೆದು ಡಿಸೆಂಬರ್ಗಾಗುತ್ತಾ ಅನ್ನುವಂತ ಪ್ರಶ್ನೆಗಳಿದ್ವು. ಇನ್ನೇನಿದ್ರು ಕೂಡ ಜನವರಿಯ ಸಂಕ್ರಾಂತಿಯ ನಂತರದಲ್ಲಿ ಅನ್ನುವಂತ ಒಂದಷ್ಟು ಮಾತುಕತೆಗಳು, ಚರ್ಚೆಗಳಿದ್ವು. ಆದ್ರೆ ಈಗ ಶಿಫ್ಟ್ ಆಗಿರೋದು ತಿಂಗಳ ಅಂತ್ಯಕ್ಕೆ ದೆಹಲಿಯಲ್ಲಿ ಈ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಗಳಾಗುತ್ತೆ ಅನ್ನುವಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಸಭೆಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಜನವರಿ 22ರ ಒಳಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಸಭೆಯನ್ನು ನಡೆಸುತ್ತಾರೆ ಸಿಎಂ ಹಾಗೂ ಡಿಸಿಎಂ. ಅಧಿಕಾರ ಹಸ್ತಾಂತರ ಆಗಿರಬಹುದು ಅಥವಾ ಸಂಪುಟ ಸರ್ಜರಿ ಆಗಿರಬಹುದು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆ. ಅಂತೂ ಇಂತೂ ಮುಹೂರ್ತ ಕೂಡಿ ಬಂತ ಅನ್ನೋ ಪ್ರಶ್ನೆ. ಇದೆಲ್ಲದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಕೂಡ ಮುನ್ನುಡಿಯಲ್ಲಿದೆ. ಅದು ಕೂಡ ಇದೇ ಸಂದರ್ಭದಲ್ಲಿ ನಡೆಯುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗ್ತಾರೆ 22ನೇ ತಾರೀಕಿಗೆ. ತಿಂಗಳ ಅಂತ್ಯದ ಸುಮಾರಿಗೆ ಈ ಚರ್ಚೆಗಳು, ಭೇಟಿಗಳು ನಡೆಯಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಈ ಎಲ್ಲಾ ವಿಚಾರಗಳು ಈಗಾಗಲೇ ಸುಮಾರು ತಿಂಗಳುಗಳಿಂದ ನಡೀತಾ ಇರುವಂತಹ ಚರ್ಚೆ, ಅದರ ಜೊತೆಯಲ್ಲಿರುವಂತಹ ಕುತೂಹಲ, ಇದೆಲ್ಲದಕ್ಕೂ ತೆರೆ ಬೀಳುತ್ತಾ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸಗಳಾಗತ್ತಾ ಅನ್ನುವಂತ ಪ್ರಶ್ನೆ. ಸಿಎಂ ಕುರ್ಚಿ ಫೈಟ್ಗೆ ಕೊನೆಗೂ ಕೂಡ ಇತಿಶ್ರೀ ಹಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅದು ಇದೇ ತಿಂಗಳಿಗೆ ಇಲ್ಲೇ ಮುಗ್ದೋಗುತ್ತಾ ಅನ್ನುವಂಥದ್ದಿತ್ತು. ಆದ್ರೆ ಸದ್ಯಕ್ಕೆ ದೆಹಲಿಗೆ ಶಿಫ್ಟ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಅಧಿಕಾರ ಹಸ್ತಾಂತರ ಆಗಿರಬಹುದು, ಅದರ ಜೊತೆಯಲ್ಲಿ ಸಂಪುಟಕ್ಕೆ ಸರ್ಜರಿ ಮಾಡೋದಾಗಿರಬಹುದು, ಸೇರ್ಪಡೆಯ ಬದಲಾವಣೆಗಳಾಗಿರಬಹುದು, ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಇದೆಲ್ಲದರ ಬಗ್ಗೆಯೂ ಕೂಡ ತಿಂಗಳ ಅಂತ್ಯಕ್ಕೆ ಇದರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ಮಾಹಿತಿ. ಈ ಪವರ್ ಶೇರಿಂಗ್ ನ ಇತ್ಯರ್ಥ ಆಗೋದು ಯಾವಾಗ ಅನ್ನುವಂತ ಪ್ರಶ್ನೆ ಇತ್ತು.
ನವೆಂಬರ್ ಕಳೆದು ಡಿಸೆಂಬರ್ಗಾಗುತ್ತಾ ಅನ್ನುವಂತ ಪ್ರಶ್ನೆಗಳಿದ್ವು. ಇನ್ನೇನಿದ್ರೂ ಕೂಡ ಜನವರಿಯ ಸಂಕ್ರಾಂತಿಯ ನಂತರದಲ್ಲಿ ಅನ್ನುವಂತ ಒಂದಷ್ಟು ಮಾತುಕತೆಗಳು, ಚರ್ಚೆಗಳಿದ್ವು. ಆದ್ರೆ ಈಗ ಶಿಫ್ಟ್ ಆಗಿರೋದು ತಿಂಗಳ ಅಂತ್ಯಕ್ಕೆ ದೆಹಲಿಯಲ್ಲಿ ಈ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಗಳಾಗುತ್ತೆ ಅನ್ನುವಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಸಭೆಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಜನವರಿ 22ರ ಒಳಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಸಭೆಯನ್ನು ನಡೆಸುತ್ತಾರೆ ಸಿಎಂ ಹಾಗೂ ಡಿಸಿಎಂ. ಅಧಿಕಾರ ಹಸ್ತಾಂತರ ಆಗಿರಬಹುದು ಅಥವಾ ಸಂಪುಟ ಸರ್ಜರಿ ಆಗಿರಬಹುದು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆ. ಅಂತೂ ಇಂತೂ ಮುಹೂರ್ತ ಕೂಡಿ ಬಂತ ಅನ್ನೋ ಪ್ರಶ್ನೆ. ಇದೆಲ್ಲದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಕೂಡ ಮುನ್ನುಡಿಯಲ್ಲಿದೆ. ಅದು ಕೂಡ ಇದೇ ಸಂದರ್ಭದಲ್ಲಿ ನಡೆಯುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗ್ತಾರೆ 22ನೇ ತಾರೀಕಿಗೆ. ತಿಂಗಳ ಅಂತ್ಯದ ಸುಮಾರಿಗೆ ಈ ಚರ್ಚೆಗಳು, ಭೇಟಿಗಳು ನಡೆಯಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಈ ಎಲ್ಲಾ ವಿಚಾರಗಳು ಈಗಾಗಲೇ ಸುಮಾರು ತಿಂಗಳುಗಳಿಂದ ನಡೀತಾ ಇರುವಂತಹ ಚರ್ಚೆ, ಅದರ ಜೊತೆಯಲ್ಲಿರುವಂತಹ ಕುತೂಹಲ, ಇದೆಲ್ಲದಕ್ಕೂ ತೆರೆ ಬೀಳುತ್ತಾ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸಗಳಾಗತ್ತಾ ಅನ್ನುವಂತ ಪ್ರಶ್ನೆ. ಸಿಎಂ ಕುರ್ಚಿ ಫೈಟ್ಗೆ ಕೊನೆಗೂ ಕೂಡ ಇತಿಶ್ರೀ ಹಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅದು ಇದೇ ತಿಂಗಳಿಗೆ ಇಲ್ಲೇ ಮುಗ್ದೋಗುತ್ತಾ ಅನ್ನುವಂಥದ್ದಿತ್ತು. ಆದ್ರೆ ಸದ್ಯಕ್ಕೆ ದೆಹಲಿಗೆ ಶಿಫ್ಟ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಅಧಿಕಾರ ಹಸ್ತಾಂತರ ಆಗಿರಬಹುದು, ಅದರ ಜೊತೆಯಲ್ಲಿ ಸಂಪುಟಕ್ಕೆ ಸರ್ಜರಿ ಮಾಡೋದಾಗಿರಬಹುದು, ಸೇರ್ಪಡೆಯ ಬದಲಾವಣೆಗಳಾಗಿರಬಹುದು, ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಇದೆಲ್ಲದರ ಬಗ್ಗೆಯೂ ಕೂಡ ತಿಂಗಳ ಅಂತ್ಯಕ್ಕೆ ಇದರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ಮಾಹಿತಿ. ಈ ಪವರ್ ಶೇರಿಂಗ್ ನ ಇತ್ಯರ್ಥ ಆಗೋದು ಯಾವಾಗ ಅನ್ನುವಂತ ಪ್ರಶ್ನೆ ಇತ್ತು. ನವೆಂಬರ್ ಕಳೆದು ಡಿಸೆಂಬರ್ಗಾಗುತ್ತಾ ಅನ್ನುವಂತ ಪ್ರಶ್ನೆಗಳಿದ್ವು. ಇನ್ನೇನಿದ್ರೂ ಕೂಡ ಜನವರಿಯ ಸಂಕ್ರಾಂತಿಯ ನಂತರದಲ್ಲಿ ಅನ್ನುವಂತ ಒಂದಷ್ಟು ಮಾತುಕತೆಗಳು, ಚರ್ಚೆಗಳಿದ್ವು. ಆದ್ರೆ ಈಗ ಶಿಫ್ಟ್ ಆಗಿರೋದು ತಿಂಗಳ ಅಂತ್ಯಕ್ಕೆ ದೆಹಲಿಯಲ್ಲಿ ಈ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಗಳಾಗುತ್ತೆ ಅನ್ನುವಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಸಭೆಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಜನವರಿ 22ರ ಒಳಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಸಭೆಯನ್ನು ನಡೆಸುತ್ತಾರೆ ಸಿಎಂ ಹಾಗೂ ಡಿಸಿಎಂ. ಅಧಿಕಾರ ಹಸ್ತಾಂತರ ಆಗಿರಬಹುದು ಅಥವಾ ಸಂಪುಟ ಸರ್ಜರಿ ಆಗಿರಬಹುದು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆ. ಅಂತೂ ಇಂತೂ ಮುಹೂರ್ತ ಕೂಡಿ ಬಂತ ಅನ್ನೋ ಪ್ರಶ್ನೆ. ಇದೆಲ್ಲದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಕೂಡ ಮುನ್ನುಡಿಯಲ್ಲಿದೆ. ಅದು ಕೂಡ ಇದೇ ಸಂದರ್ಭದಲ್ಲಿ ನಡೆಯುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗ್ತಾರೆ 22ನೇ ತಾರೀಕಿಗೆ. ತಿಂಗಳ ಅಂತ್ಯದ ಸುಮಾರಿಗೆ ಈ ಚರ್ಚೆಗಳು, ಭೇಟಿಗಳು ನಡೆಯಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಈ ಎಲ್ಲಾ ವಿಚಾರಗಳು ಈಗಾಗಲೇ ಸುಮಾರು ತಿಂಗಳುಗಳಿಂದ ನಡೀತಾ ಇರುವಂತಹ ಚರ್ಚೆ, ಅದರ ಜೊತೆಯಲ್ಲಿರುವಂತಹ ಕುತೂಹಲ, ಇದೆಲ್ಲದಕ್ಕೂ ತೆರೆ ಬೀಳುತ್ತಾ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸಗಳಾಗತ್ತಾ ಅನ್ನುವಂತ ಪ್ರಶ್ನೆ. ಸಿಎಂ ಕುರ್ಚಿ ಫೈಟ್ಗೆ ಕೊನೆಗೂ ಕೂಡ ಇತಿಶ್ರೀ ಹಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅದು ಇದೇ ತಿಂಗಳಿಗೆ ಇಲ್ಲೇ ಮುಗ್ದೋಗುತ್ತಾ ಅನ್ನುವಂಥದ್ದಿತ್ತು. ಆದ್ರೆ ಸದ್ಯಕ್ಕೆ ದೆಹಲಿಗೆ ಶಿಫ್ಟ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಅಧಿಕಾರ ಹಸ್ತಾಂತರ ಆಗಿರಬಹುದು, ಅದರ ಜೊತೆಯಲ್ಲಿ ಸಂಪುಟಕ್ಕೆ ಸರ್ಜರಿ ಮಾಡೋದಾಗಿರಬಹುದು, ಸೇರ್ಪಡೆಯ ಬದಲಾವಣೆಗಳಾಗಿರಬಹುದು, ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಇದೆಲ್ಲದರ ಬಗ್ಗೆಯೂ ಕೂಡ ತಿಂಗಳ ಅಂತ್ಯಕ್ಕೆ ಇದರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ಮಾಹಿತಿ.